ಮನೆ ಗೃಹ ಪ್ರವೇಶ ಆದ್ಮೇಲೆ ನೀನು ಬಂದೇ ಇಲ್ಲ. ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಅತ್ತೆ ಚೆನ್ನಾಗಿಲ್ಲ ಏನು, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಇಲ್ಲಿ ನಾವು ಸತ್ತಿದೀವೋ ಬದುಕಿದೀವೋ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಅಂತ ಹೇಳೋಣ ಅವ್ರಿಗೆ. ಅಪ್ಪಯ್ಯ, ಭಾವ ಅಷ್ಟು ದೂರದಿಂದ ಬಂದಿದ್ದಾರೆ, ಹೀಗ ಮಾತಾಡೋದು? ನಾನು ಸುಮ್ಮನೆ ಇದ್ದಿದ್ರಿಂದಾನೆ ಇಷ್ಟೆಲ್ಲ ಆಗಿರೋದು. ಹೇಗೂ ಬಂದಾಗಿದೆ, ಊಟ ಮಾಡ್ಕೊಂಡು ಹೋಗಿ ಕೇಳು. ಅವ್ರಿಗಂತೂ ಸಂಬಂಧ ಸಂಪ್ರದಾಯ ಒಂದೂ ಇಲ್ಲ, ನಮಗಿನ್ನೂ ಇದೆ. ಅಪ್ಪಯ್ಯ ಸರಿ ಸರಿ, ನಾನು ತೋಟಕ್ಕೆ ಹೋಗಿ ಬರ್ತೀನಿ, ತಗೋ ಇದನ್ನ. ನಾನು ಎಷ್ಟೋ ಜನ ನೋಡಿದ್ದೀನಿ, ಅಕಸ್ಮಾತ್ ಹೆಂಡತಿ ಸತ್ಲು ಅಂದ್ರೆ ಸಾಕು ಲೋಕಲೇ ಇಲ್ಲ ಅಂತ ಆಡ್ತಿರ್ತಾರೆ. ಆದ್ರೆ ಗಂಡ ಇಲ್ಲದ ಎಷ್ಟೋ ಜನ ಹೆಂಗಸರು ತುಂಬಾ ಆಕ್ಟಿವ್ ಆಗಿರ್ತಾರೆ. ಯಾಕೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಅದು ಯಾಕೆ ಅಂದ್ರೆ ಪ್ರಾಯಶಃ ಆ ಗಂಡ ಹೆಂಡತಿನ ತುಂಬಾ ಹಚ್ಕೊಂಡಿರ್ತಾನೆ. ಇಲ್ಲ, ಆ ಗಂಡನಿಗೆ ಜವಾಬ್ದಾರಿ ಹೊರೋದಕ್ಕೆ ಯೋಗ್ಯತೆ ಇರೋಲ್ಲ. ಇದನ್ನ ನಾನು ಒಪ್ಪಲ್ಲ ಸರ್. ಹಾಗಾದ್ರೆ ಹೆಂಡತಿರು ಗಂಡಂದ್ರನ್ನ ಹಚ್ಕೊಂಡಿರಲ್ಲ ಅಂತನಾ? ನಿನಗೆ ಗೊತ್ತಿಲ್ಲ, ಗಂಡಸರು ಹೆಂಡತಿಯರನ್ನ ತುಂಬಾ ಹಚ್ಕೊಂಡಿರ್ತಾರೆ. ನೀವ್ಯಾಕೆ ಎರಡನೇ ಮದುವೆ ಆಗ್ಲಿಲ್ಲ? ನನಗೆ ನನ್ನ ಪ್ರೊಫೆಷನ್ನೇ ಮುಖ್ಯ ಆಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮಕ್ಕಳಿಗೆ ಮಲತಾಯಿನ ತರೋದು ಇಷ್ಟ ಇರಲಿಲ್ಲ. ಈ ಮಾತನ್ನ ನಾನು ಒಪ್ಪಲ್ಲ ಸರ್. ಎಲ್ಲ ಗಂಡಸರು ತಾವೆಷ್ಟು ತ್ಯಾಗಿಗಳು ಅಂತ ತೋರಿಸೋದಕ್ಕೆ ಈ ಮಾತು ಹೇಳ್ತಾರಂತೆ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನ? ಮದುವೆ ಆದವರೆಗೆ ಮಾತ್ರ ಇದೆಲ್ಲ ಅನುಭವ ಇರೋಕ್ಕೆ ಸಾಧ್ಯ. ನೀವು ನಿಮ್ಮ ಹೆಂಡತಿಗೆ ಸರಿಯಾದ ಗಂಡ ಆಗಿರ್ಲಿಲ್ಲ ಅನ್ನೋದು. ಒಂದು ನಿಮಿಷದ ಬೇಜವಾಬ್ದಾರಿ ಇಡೀ ಸಂಸಾರನ ನಾಶ ಮಾಡ್ತು. ನನ್ನಿಂದ ಏನು ಕೆಲಸ ಆಗ್ಬೇಕಾಗಿದೆ ಹೇಳಿ, ಮಾಡ್ತೀನಿ. ಆದರೆ ಮತ್ತೆ ಪಂಕಜನ್ನ ಮನೆ ಸೇರಿಸ್ಕೊಳ್ಳಿ ಅಂತ ಮಾತ್ರ ಹೇಳಬೇಡಿ. ಮಗುನ್ ಕಳ್ಕೊಂಡ್ ಪಂಕಜ ತನ್ನ ಎಲ್ಲಾ ನೆನಪುಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ನೆನಪು ಕಳ್ಕೊಂಡಿದ್ದಾಳೆ, ಮಾತು ಕಳ್ಕೊಂಡಿದ್ದಾಳೆ, ತಾನು ಒಬ್ಬ ಮನುಷ್ಯಳು ಅನ್ನೋದನ್ನು ಮರ್ತು ಬಿಟ್ಟಿದ್ದಾಳೆ. ತನಗೂ ಗಂಡ, ಮನೆ, ಮಗು, ಸಂಸಾರ ಎಲ್ಲ ಇತ್ತು ಅನ್ನೋದನ್ನ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾಳೆ. ಈಗ ಅವಳು ಉಸಿರಾಡ್ತಾ ಇರೋ ಶವ. ನೋಡಿ, ಪಂಕಜ ಈಗ ನನ್ನ ಪೇಷಂಟ್. ಅವಳನ್ನ ಹಿಂದಿನ ಸ್ಥಿತಿಗೆ ತರೋದು ಡಾಕ್ಟರ್ ಆಗಿ ನನ್ನ ಕರ್ತವ್ಯ. ಹಾಗಾಗಿ ಹಿಂದೆ ಅವಳ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನನಗೆ ತಿಳ್ಕೊಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರೆಸಿದೆ. ನಿಮ್ಮ ಸಂಬಂಧ ಹೇಗಿತ್ತು? ಅವರ ನಡವಳಿಕೆ ಹೇಗಿತ್ತು? ತುಂಬಾ ಒಳ್ಳೆಯವಳು, ಯಾವತ್ತೂ ಕೋಪ ಮಾಡ್ಕೊಳ್ಳಿಲ್ಲ. ಮಕ್ಕಳನ್ನ ಕಂಡ್ರೆ ಅವ್ರಿಗಿಷ್ಟ ಇರಲಿಲ್ವಾ? ಚೇಚೆ, ಅವಳಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ನೋಡಿ ಸುಂದರೇಶ್, ಅವಳನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತರಬೇಕು ಅಂದ್ರೆ ನನಗೆ ನಿಮ್ಮ ಸಹಾಯ ತುಂಬಾ ಅಗತ್ಯ ಇದೆ. ಅಟ್ಲೀಸ್ಟ್ ನಾನು ಕರೆದಾಗೆಲ್ಲ ನೀವು ಬರಬೇಕಾಗುತ್ತೆ. ನನಗೆ ಅವಳ ಬಗ್ಗೆ ದ್ವೇಷ ಇಲ್ಲ, ಹಾಗಂತ ಅವಳನ್ನ ಮತ್ತೆ ಹೆಂಡತಿ ಅಂತ ಸ್ವೀಕರಿಸೋ ಮನಸ್ಥಿತಿಯಲ್ಲಿ ನಾನಿಲ್ಲ. ಅದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ. ಡಿಯರ್ ಆಫೀಸರ್ಸ್, ಈ ಮೀಟಿಂಗ್ ಅನ್ನ ಕರೆದಿರುವಂತಹ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಡಿವಿಷನ್ಗೆ ಸೇರಿರೋ 4 ಪೊಲೀಸ್ ಠಾಣೆಗಳಿಗೆ ಬಂದಿರೋ ಕಂಪ್ಲೇಂಟ್ಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ತುಂಬಾ ಜನ ಹೆಂಗಸರಿಗೆ ತನ್ನ ಕುಟುಂಬ ಎಲ್ಲೋ ಹೊಡೆದೋಗುತ್ತೋ ಅನ್ನೋ ಭಯ ಮೇಡಮ್. ಇನ್ನು ಕೆಲವರು ನಮ್ಮ ಎದುರಿಗೆ ಹೇಳೋಕ್ ಬಂದ್ರು ಅವ್ರ ಮನೆಯವರು ಅವ್ರನ್ನ ಬಿಡ್ತಾ ಇಲ್ಲ.